ಕಾಂಗ್ರೆಸ್ನಂತೂ ಒಂಥರದ್ದು ಬೆಳವಣಿಗೆ ಆದರೆ ಬಿಜೆಪಿಯದು ಇನ್ನೊಂದು ಥರ ಬೆಳವಣಿಗೆ ಆಗ್ತಾ ಇದೆ. ಬಿಜೆಪಿಯಲ್ಲೂ ಕೂಡ ಭಿನ್ನಮತ ಅನ್ನೋದು ಸ್ಫೋಟವಾಗ್ತಾ ಇರೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಇವತ್ತು ಯತ್ನಾಳ್ ಟೀಮ್ ವಕ್ಫ್ ಹೋರಾಟ 2.0 ಇವತ್ತು ಎರಡನೇ ಬಾರಿಗೆ ವಕ್ಫ್ನ ಹೋರಾಟಕ್ಕೆ ಸಂಬಂಧಪಟ್ಟಂತೆಗೆ ರೂಪುರೇಷೆಯನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಆಲ್ರೆಡಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಮ್ಮೆ ಹೋರಾಟವನ್ನು ಮಾಡಾಗಿದೆ. ಈಗ ಮತ್ತೊಮ್ಮೆ ಹೋರಾಟದ ಹಾದಿಯನ್ನು ಇಡ್ತಾ ಇದ್ದಾರೆ. ಕಂಪ್ಲಿಯಲ್ಲಿ ಬಿಜೆಪಿ ಭಿನ್ನರ ಬೃಹತ್ ಸಮಾವೇಶ, ಜಾರಕಿಹೊಳಿ, ಲಿಂಬಾವಳಿ, ಪ್ರತಾಪ್ ಸಿಂಹ ಕೂಡ ಭಾಗ್ಯ ಆಗ್ತಾ ಇದ್ದಾರೆ. ಬಿಜೆಪಿಯ ಭಿನ್ನರ ಗುಂಪು ಆರಂಭಿಸಿರುವಂತಹ ವಕ್ಫ್ ವಿರೋಧಿ ಹೋರಾಟದ ಎರಡನೇ ಹಂತ ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಲ್ಲಿ ಆರಂಭವಾಗ್ತಾ ಇದ್ದು, ವಕ್ಫ್ ಹಟಾವೋ ಜನಜಾಗೃತಿ ಸಮಾವೇಶ ನಡೆಸೋಕೆ ವೇದಿಕೆ ಸಿದ್ಧಗೊಂಡಿದೆ. ಭಿನ್ನರಿಗೆ ಹೋರಾಟ ನಡೆಸದಂತೆ ಬಿಜೆಪಿ ಹೈಕಮಾಂಡ್ ಎಚ್ಚರಿಕೆ ನೀಡಿದೆ ಅಂತ ಹೇಳಲಾಗ್ತಾ ಇದ್ರೂ ಕೂಡ ಹೈಕಮಾಂಡ್ ನಾಯಕರ ಮಾತಿಗೂ ತಲೆ ಕೆಡಿಸ್ಕೊಂಡಿಲ್ಲ. ಅದನ್ನು ಧಿಕ್ಕರಿಸಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಮತ್ತವರ ತಂಡ ಎರಡನೇ ಹಂತದ ವಕ್ಫ್ ಹೋರಾಟಕ್ಕೆ ಮುಂದಾಗಿದೆ. ಬಜೆಟ್ ಸೆಷನ್ನಲ್ಲೂ ಕೂಡ ವಕ್ಫ್ ಬಿಜೆಪಿ ವರದಿ ಸಲ್ಲಿಕೆ ಅನುಮಾನ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ನೋಡಬೇಕು ಏನೇನು ಬೆಳವಣಿಗೆ ಆಗತ್ತೆ ಅಂತ. ಸದ್ಯಕ್ಕೆ ಭಿನ್ನಮತೀಯರು ಇದೀಗ ಎರಡನೇ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ.